ಉಡುಪಿ ಜಿಲ್ಲಾ ತಂಡದ ಕಲಂದರ್ ಕೊಡಗು ಜಿಲ್ಲೆಯ 7 ಆಟಗಾರ ನಡುವೆ ಪಂದ್ಯದ ಆರಂಭಿಕ ಹಂತದಲ್ಲಿ ಸಾಮಾನ್ಯವಾಗಿ ನಿಧಾನಗತಿಯ ಆಟವನ್ನು ಕಾಣಬಹುದು. ಸ್ಲೋ ಆಗಿ ಗೇಮ್ ಅನ್ನ ಸ್ಟಾರ್ಟ್ ಮಾಡುವಂಥದ್ದು ಸಹಜ. ದಾಳಿಯಲ್ಲಿ ಹೇಮಂತ ಜೂನಿಯರ್ ಹಾಗೂ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತಹ ಕೊಡಗಿನ ಹೆಮ್ಮೆಯ ಆಟಗಾರ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಚಿಕ್ಕನಾಗಮಂಗಲ ಶ್ರೀಯುತ ವೆಂಕಿರವರು ಹಾಗೆ ದೊಡ್ಡನಾಗಮಂಗಲ ಶ್ರೀಯುತ ರಾಜರೆಡ್ಡಿರವರು ಅದೇ ರೀತಿ ಚಿಕ್ಕನಾಗಮಂಗಲ ಶ್ರೀಯುತ ಬಾಬು ರೆಡ್ಡಿರವರು ಆಗಮಿಸಿದ್ದಾರೆ. ಕ್ರೀಡಾ ಪ್ರೋತ್ಸಾಹಕರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೆ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಚಿಕ್ಕನಾಗಮಂಗಲ ಶ್ರೀಯುತ ವೆಂಕಿರವರು ಹಾಗೆ ದೊಡ್ಡನಾಗಮಂಗಲ ಶ್ರೀಯುತ ರಾಜರೆಡ್ಡಿರವರು ಅದೇ ರೀತಿ ಶ್ರೀಯುತ ಬಾಬು ರೆಡ್ಡಿರವರು ಚಿಕ್ಕನಾಗಮಂಗಲ ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬಳ್ಳಾರಿ ತಂಡಕ್ಕೆ ಡೂ ಆರ್ ಡೈ ಮಾಡು ಇಲ್ಲವೇ ಮಡಿ ಡಿಸೈಡ್ ನಲ್ಲಿ ಜರ್ಸಿ ನಂಬರ್ 8 ಆಟಗಾರ ಬಾಗಲಕೋಟೆ 7 ಆಟಗಾರ ನಡುವೆ ಬಾರಿ ಸತ್ಯಪ್ಪ ಮಟ್ಟಿ ಹಾಗೂ ಸಹ ಆಟಗಾರನಿಂದ ಒಂದೊಳ್ಳೆ ಟ್ಯಾಕಲ್. ಈ ಪಂದ್ಯದ ಮೇಲೆ ಸಂಪೂರ್ಣವಾದಂತಹ ಹಿಡಿತವನ್ನು ಸಾಧಿಸಿಕೊಳ್ತಾ ಇದ್ರೆ ಬಾಗಲಕೋಟೆ. Court number 1, next match, Hasan versus Chitradurga. Both team captain get ready. First call for you. ಕಣ ಒಂದರಲ್ಲಿ ಮುಂದಿನ ಪಂದ್ಯ ಹಾಸನ ಜಿಲ್ಲೆ ವಿರುದ್ಧ ಚಿತ್ರದುರ್ಗ ಜಿಲ್ಲೆ. ಎರಡು ತಂಡದ ನಾಯಕರೇ ಆಟಗಾರರನ್ನು ಗೊಳಿಸಿ. ಹಾಸನ್ ಚಿತ್ರದುರ್ಗ ಬೇಗ ರೆಡಿಯಾಗಬೇಕು. ಉಡುಪಿ ಜಿಲ್ಲೆಯ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಮಾಡಿದ್ರು. ಆಂಕಲ್ ಔಟ್ ಮಾಡುವಂತ ಪ್ರಯತ್ನ ಇತ್ತು. ಸಪೋರ್ಟ್ ಮಾಡೋದಕ್ಕೆ ಬಂದಂತ ಆಟಗಾರ ಸೈಲಿ ಔಟ್ ಆಗ್ತಾ 2 ಅಂಕದ ಸೇರ್ಪಡೆ ಆಗಿದೆ ಕೊಡಗು ಜಿಲ್ಲಾ ತಂಡಕ್ಕೆ. 6-3 ಇನ್ ಫೇವರ್ ಆಫ್ ಕೊಡಗು ಜಿಲ್ಲಾ ತಂಡ. ದಾಳಿಯಲ್ಲಿ ಉಡುಪಿ ಜಿಲ್ಲಾ ತಂಡದ ಜರ್ಸಿ ನಂಬರ್ 1 ಆಟಗಾರ ಒಂದು ಕ್ವಿಕ್ ಆದಂತಹ ಬೋನಸ್ ಅಂಕವನ್ನು ಪಡ್ಕೊಳ್ತಾ ತಂಡಕ್ಕೆ ವಾಪಸ್ ಆಗಿದ್ದಾರೆ. ನಿಧಾನಗತಿಯಲ್ಲಿ ದಾಳಿಯನ್ನು ಆರಂಭಿಸಿಕೊಳ್ತಾ ಇರುವಂತಹ ಕೊಡಗು ಜಿಲ್ಲಾ ತಂಡದ ಜರ್ಸಿ ನಂಬರ್ 13 ಆಟಗಾರ ವಿಶಿಷ್ಟ ರೀತಿಯ ದಾಳಿಯನ್ನು ಸಹ ಇಲ್ಲಿ ಕಾಣಬಹುದಾಗಿತ್ತು. ಅಷ್ಟೇ ಅದ್ಭುತವಾದಂತಹ ಒಂದು ಟ್ಯಾಕಲ್. ಸುಕೇಶ್ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಒಬ್ಬ ಜೂನಿಯರ್ ರಾಷ್ಟ್ರೀಯ ಆಟಗಾರನಾಗಿ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತಹ ಜರ್ಸಿ ನಂಬರ್ 8 ಆಟಗಾರ. ದಾಳಿಯಲ್ಲಿ ಕಲಂದರ್ ಉಡುಪಿ ಜಿಲ್ಲೆಯ ಒಬ್ಬ ಅನುಭವಿ ಆಟಗಾರನಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರು ಕಬಡ್ಡಿ ಸಂಸ್ಥೆಯ ಜಿಲ್ಲಾಧ್ಯಕ್ಷರಾಗಿರುವಂತಹ ಶ್ರೀಯುತ ನಾರಾಯಣ ಸ್ವಾಮಿರವರು ಆಗಮಿಸಿದ್ದಾರೆ. ಮಾಜಿ ರಾಷ್ಟ್ರೀಯ ಕಬಡ್ಡಿ ಆಟಗಾರರು ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರು ಕಬಡ್ಡಿ ಸಂಸ್ಥೆಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ಪ್ರಸನ್ನರವರು ಆಗಮಿಸಿದ್ದಾರೆ. ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ.
ಸಮಬಲ ಹೋರಾಟದಲ್ಲಿ ಪಂದ್ಯ ಕೊಡಗು ವಿರುದ್ಧ ಉಡುಪಿ. ದಾಳಿಯಲ್ಲಿ ಕೊಡಗು ತಂಡದ ಜರ್ಸಿ ನಂಬರ್ 2 ಆಟಗಾರ. ಬೋನಸ್ ಆನ್ ಆಗಿರುವ ಸಂದರ್ಭ. ರೈಟ್ ರೈಡರ್ ಸಾಕಷ್ಟು ವೇಗದ ದಾಳಿ, ಭಾರಿ ಗ್ಯಾಪ್ ಹುಡುಕಿ ಎಸ್ಕೇಪ್ ಆಗುವಂತ ಪ್ರಯತ್ನ ಇತ್ತು. ಉತ್ತಮವಾದಂತ ಟ್ಯಾಕಲ್ ಕೊಡಗು ಜಿಲ್ಲಾ ತಂಡದ ಆಟಗಾರರಿಂದ. 7-6 ಇನ್ ಫೇವರ್ ಆಫ್ ಕೊಡಗು. ಕೊಡಗು ಜಿಲ್ಲಾ ತಂಡಕ್ಕೆ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ದಾಳಿಗಾರನಿಗೆ ಒಂದು ಒತ್ತಡದ ಪರಿಸ್ಥಿತಿಯಲ್ಲಿ ಸಾಕಷ್ಟು ವೇಗದ ದಾಳಿಯೊಂದಿಗೆ ರೈಟ್ ಇನ್ ಜಾಗದಲ್ಲಿದ್ದಂಥ ಆಟಗಾರನ ಮೇಲೆ ಟಾರ್ಗೆಟ್ ಮಾಡ್ತಾ ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ಒಂದು ಅಂಕವನ್ನು ಪಡ್ಕೊಳ್ತಾ ಇದ್ದಾನೆ. ಸಮಬಲ ಹೋರಾಟದಲ್ಲಿ ಪಂದ್ಯ ಉಡುಪಿ ವಿರುದ್ಧ ಕೊಡಗು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಆರ್ ಶೇಖರ್ ಸರ್ ಅವರು ಆಗಮಿಸಿದರೆ ಅವರಿಗೆ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸಚಿನ್ ಒಬ್ಬ ಯುವ ಆಟಗಾರ ಆಂಕಲ್ ಔಟ್ ಮಾಡುವಂತ ಪ್ರಯತ್ನ ಇತ್ತು. ಒಂದು ಅದ್ಭುತವಾದಂತಹ ಜರ್ಕಿಂಗ್ ಅನ್ನ ಇಲ್ಲಿ ತೆಗೆದುಕೊಳ್ತಾ ತನ್ನ ವೇಗದ ದಾಳಿ ಮೂಲಕ ಇಲ್ಲಿ 2 ಅಂಕವನ್ನು ಪಡ್ಕೊಳ್ತಾ ಇದ್ದಾರೆ. ಅಂಕಣ 1ರ ಕೊಡಗು ಮತ್ತು ಉಡುಪಿ. ಈ ಪಂದ್ಯದ ಮುಖ್ಯ ತೀರ್ಪುಗಾರರಾಗಿ ಶ್ರೀಯುತ ರಮೇಶ್ ಬಾಬುರವರು, ತೀರ್ಪುಗಾರರಾಗಿ ಶ್ರೀಯುತ ಮುನೇಗೌಡರು ಮತ್ತು ಸಮೀರ್ ಅವರು, ಸ್ಕೋರರ್ ಆಗಿ ಶ್ರೀಯುತ ಅಲಿ ಅವರು, ಅಸಿಸ್ಟೆಂಟ್ ಸ್ಕೋರರ್ ಆಗಿ ಕೃಷ್ಣಪ್ಪ ಮತ್ತು ರಾಜರವರು, ಥರ್ಡ್ ರೈಡ್ ರೆಕಾರ್ಡರ್ ಆಗಿ ಯಮನಪ್ಪ ಮತ್ತು 30 ಸೆಕೆಂಡ್ ಆಪರೇಟರ್ ಆಗಿ ಪಾಷಾ ಅವರು. ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಎಲ್ಲ ತೀರ್ಪುಗಾರರು ಅತ್ಯಂತ ಉತ್ತಮ ರೀತಿಯಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಈ ಒಂದು ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರು ಆಯೋಜಿಸಿದಂಥ ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಪಂದ್ಯಾವಳಿಯ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. 10-7ರಲ್ಲಿ ಪಂದ್ಯ. 3 ಅಂಕದ ಮುನ್ನಡೆಯಲ್ಲಿ ಕೊಡಗು ಜಿಲ್ಲಾ ತಂಡ. ದಾಳಿಯಲ್ಲಿ ಸಚಿನ್, ಕೊಡಗು ತಂಡದ ಒಬ್ಬ ಯುವ ಆಟಗಾರ. ಈ ಬಾರಿ ರೈಡರ್ ಸೆಲ್ಫ್ ಔಟ್ ಆದ್ರು, ಒಂದು ಸ್ವಲ್ಪ ಫುಟ್ ವರ್ಕ್ ಮಿಸ್ ಆಯ್ತು. ಲಾಬಿಯನ್ನ ಪ್ರವೇಶ ಮಾಡಿರೋದ್ರಿಂದ ಇಲ್ಲಿ ಉಡುಪಿ ತಂಡಕ್ಕೆ ಸುಲಭವಾದಂತಹ ಒಂದು ಅಂಕದ ಸೇರ್ಪಡೆ ಆಗ್ತದೆ. ಲಾಸ್ಟ್ ಅಂಡ್ ಫೈನಲ್ ಕಾಲ್, ಹಾವೇರಿ ಡಿಸ್ಟ್ರಿಕ್ಟ್ ವರ್ಸಸ್ ಶಿವಮೊಗ್ಗ ಡಿಸ್ಟ್ರಿಕ್ಟ್. ಬೋಟ್ ಟೀಮ್ ಕ್ಯಾಪ್ಟನ್ ಬಿಂಗ್ ಯು ಟೀಮ್ ಇಮಿಡಿಯೇಟ್ಲಿ. ಹಾವೇರಿ ವಿರುದ್ಧ ಶಿವಮೊಗ್ಗ. 2 ತಂಡದ ನಾಯಕರೇ, ತಮಗಿದು ಅಂತಿಮ ಕರೆ. ತಂಡದ ನಾಯಕರೇ ಆಟಗಾರನ್ನು ಅಣಿಗೊಳಿಸಿ ಅಂಕಣಕ್ಕೆ ಕರೆ ತನ್ನಿ. ಈ ಪಂದ್ಯಕ್ಕೆ ಹಾವೇರಿ ವಿರುದ್ಧ ಶಿವಮೊಗ್ಗ. ಈ ಪಂದ್ಯಕ್ಕೆ ರೆಫ್ರಿ ಪಂಪಾಪತಿ, ಅಂಪೇರ್ ವೇಣು ಸಂಪತ್, ಸ್ಕೋರರ್ ನಂಜೇಶ್ ಗೌಡ, ಅಸಿಸ್ಟೆಂಟ್ ಸ್ಕೋರರ್ ಭೂತರಾಯಪ್ಪ, ಅಬ್ದುಲ್ ಖಾದರ್, ಥರ್ಡ್ ರೈಡ್ ವಿಶ್ವನಾಥ್, 30 ಸೆಕೆಂಡ್ ಅಭಿಷೇಕ್. ಆಲ್ ಅಪ್ಸೆಟ್ ಟೆಕ್ಚರ್ ಕೋರ್ಟ್ ನಂಬರ್ 2.
ಚೆಕ್. ಹಲೋ. ಈಗಾಗಲೇ ಅಂಕಣ 1ರಲ್ಲಿ ನಡೆದಂತಹ ಪಂದ್ಯದಲ್ಲಿ ಬಳ್ಳಾರಿ ವಿರುದ್ಧ ಬಾಗಲಕೋಟೆ ತಂಡ ವಿಜಯಶೀಲಾಗಿದೆ. ಕಣ 2ರಲ್ಲಿ ಪಂದ್ಯ ಮುಗಿದಿದೆ. ಹಾವೇರಿ ಶಿವಮೊಗ್ಗ ಬೇಗ ಬರಬೇಕು. ಹಲೋ. ಸೂಪರ್ ಕ್ಲಾನ್ ಆಗಿದ್ದ ಸಂದರ್ಭ ಉಡುಪಿ ಅಂಕಣದಲ್ಲಿ ಸಚಿನ್ ಹಾಗೂ ಕಲ್ಲಂದರ್ ಸ್ಟ್ರಗಲ್ ನಡೀತಾ ಇದೆ. ವಾಡ ಕ್ಯಾಚ್, ಅದ್ಭುತವಾದಂತಹ ಒಂದು ಟ್ಯಾಕಲ್, ಸೂಪರ್ ಟ್ಯಾಕಲ್ ಮೂಲಕ ಉಡುಪಿ ಜಿಲ್ಲಾ ತಂಡ ಇಲ್ಲಿ ಆಲ್ಔಟ್ ನ ಹೊಸ್ತಲಲ್ಲಿದ್ರು. ಒಂದೊಳ್ಳೆ ಟ್ಯಾಕಲ್, ಆದಷ್ಟು ಬೇಗ ಅಂಕಣವನ್ನು ಪ್ರವೇಶ ಮಾಡಿ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹಾವೇರಿ ವಿರುದ್ಧ ಮಲೆನಾಡಿನ ಜಿಲ್ಲಾ ಶಿವಮೊಗ್ಗ, ಜೋಗದ ಸಿರಿ, ವಿಶ್ವವಿಖ್ಯಾತ ಜೋಗದ ಒಂದು ಪ್ರಸಿದ್ಧಿಯೊಂದಿಗೆ ಶಿವಮೊಗ್ಗ ಜಿಲ್ಲಾ ತಂಡ ಎದುರಿಸಲಿಕ್ಕಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಹೋರಿ ಹಬ್ಬಕ್ಕೆ ಹೆಸರುವಾಸಿಯಾಗಿರುವಂತಹ ಹಾವೇರಿ ಜಿಲ್ಲಾ ತಂಡ ನೋಡಿ. ಸಾಕಷ್ಟು ಗ್ಯಾಲರಿ ಎಡಭಾಗದಲ್ಲಿ, ವೇದಿಕೆ ಎಡಭಾಗದಲ್ಲಿ ಖಾಲಿ ಇದೆ. ದಯವಿಟ್ಟು ಆಸೀನರಾಗಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಸಾಕಷ್ಟು ಜನ ನೀವು ಬಂದವರು ಹಾಗೆ ಮ್ಯಾಚ್ ನೋಡ್ತಾ ನಿಂತ್ಕೊಂಡು ಬಿಡ್ತೀರಾ. ದಯವಿಟ್ಟು ಗ್ಯಾಲರಿಯಲ್ಲಿ ಆಸೀನರಾಗಬೇಕು. ಈ ಬಾರಿ ಸುಕೇಶ್ 15-14 1 ಅಂಕದ ಮುನ್ನಡೆಯಲ್ಲಿ ಕರ್ನಾಟಕದ ಸ್ಕಾಟ್ಲೆಂಡ್ ಅಂತಾನೆ ಕರೆಯಲ್ಪಡುವಂತಹ ಕೊಡಗು ಜಿಲ್ಲಾ ತಂಡ, ನಮ್ಮ ಭಾರತ ದೇಶಕ್ಕೆ ಅನೇಕ ಯೋಧರನ್ನ ನೀಡಿದಂತಹ ಜಿಲ್ಲೆ ಕೊಡಗು. ಸೂಪರ್ ಕ್ಲಾನ್ ಆಗಿರುವಂತ ಸಂದರ್ಭ. ಈ ಬಾರಿ ಹೇಮಂತ ಟ್ಯಾಕಲ್ಗೆ ಒಳಗಾಗ್ತಾ ಇದ್ದಾನೆ. ನಿರಂತರವಾಗಿ 2ನೇ ಸೂಪರ್ ಟ್ಯಾಕಲ್. ಅದೆಷ್ಟು ಸೂಪರ್ ಟ್ಯಾಕಲ್ಗಳು ಪಂದ್ಯದ ದಿಕ್ಕನ್ನೇ ಬದಲಿಸಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಮ್ಮ ಆನೇಕಲ್ನ ಪ್ರೇಕ್ಷಕರೇ ಯಾಕೆ ಸೈಲೆಂಟ್ ಆಗಿದ್ದೀರಾ? ಒಂದು ಅದ್ಭುತವಾದಂತ ಮ್ಯಾಚ್ ನಡೀತಾ ಇದೆ, ನೀವು ಈ ತರ ಸೈಲೆಂಟ್ ಆಗಿದ್ರೆ ಹೆಂಗೆ? ಉಡುಪಿ ಜಿಲ್ಲಾ ತಂಡದ ಕಲ್ಲಂದರ್ ಬೇಗ ಬನ್ನಿ ಒಳಗೆ. ಇದೀಗ ಅಂಕಣವನ್ನು ಪ್ರವೇಶ ಮಾಡಿಕೊಳ್ತಾ ಇದ್ದಾರೆ ಶಿವಮೊಗ್ಗ ಜಿಲ್ಲಾ ತಂಡ. ಜಿಲ್ಲಾ ತಂಡ ಇದೀಗ ಅಂಕಣವನ್ನು ಪ್ರವೇಶ ಮಾಡಿಕೊಳ್ತಾ ಇದ್ರೆ ಈ ವರ್ಷ ಶಿವಮೊಗ್ಗ ಹಲೋ ಶಿವಮೊಗ್ಗ ಜಿಲ್ಲಾ ತಂಡದ ಹೆಸರಾಂತ ಆಟಗಾರ
ಗಗನ್ ಗಡ ಅವರು ದಯವಿಟ್ಟು ಒಂದು ಸ್ಟೆಪ್ ಮುಂದಕ್ಕೆ ಬಂದು ಪರಿಚಯಿಸ್ಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಜೋರ ಚಪ್ಪಾಳೆ ಬರಲಿ. ಪ್ರೋ ಕಬಡ್ಡಿಯಲ್ಲಿ ನಮ್ಮ ಯುಪಿ ಯೋಧ ತಂಡವನ್ನ 3 ಬಾರಿ ಪ್ರತಿನಿಧಿಸಿದಂತ ನಮ್ಮ ಕರ್ನಾಟಕದ ಹೆಮ್ಮೆ ಪ್ರತಿಭೆ, ಸೀನಿಯರ್ ವಿಭಾಗದಲ್ಲೂ ಸಹ ಕರ್ನಾಟಕ ರಾಜ್ಯ ತಂಡವನ್ನ ಪ್ರತಿನಿಧಿಸಿದ್ದಾನೆ. ಅನೇಕ ಪ್ರೋ ಕಬಡ್ಡಿಯ ತಾರೆಯರು ಸಹ ಈ ಒಂದು ಪಂದ್ಯಕ್ಕೆ ಆಗಮಿಸಿದ್ದಾರೆ. ಹಾವೇರಿ ಹಾಗೂ ಶಿವಮೊಗ್ಗ ತಂಡದ ಆಟಗಾರರ ಒಂದು ಪರಿಚಯ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತ ನಮ್ಮ ಚಿಕ್ಕನಾಗಮಂಗಲ ಶ್ರೀಯುತ ವೆಂಕಿರವರು, ದೊಡ್ಡನಾಗಮಂಗಲ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂಥ ಶ್ರೀಯುತ ರಾಜ್ ರೆಡ್ಡಿರವರು, ಅದೇ ರೀತಿ ಶ್ರೀಯುತ ಬಾಬು ರೆಡ್ಡಿರವರು ಹಾಗೂ ಸಿಡಿ ಹೊಸಕೋಟೆ ಶ್ರೀಯುತ ರವಿ ಅವರು ಸಹ ತಂಡದ ಒಂದು ಪರಿಚಯ ಕಾರ್ಯಕ್ರಮಕ್ಕೆ ಈ ಎಲ್ಲ ನಮ್ಮ ಅತಿಥಿಗಳು ಆಗಮಿಸಬೇಕಂತ ವಿನಂತಿಸ್ಕೊಳ್ತಾ ಇದ್ದಾವೆ. ಶ್ರೀಯುತ ಶಶಿರವರು ಬೆಸ್ಮಾರ್ನಹಳ್ಳಿ ಅವರು ಸಹ ತಂಡದ ಒಂದು ಪರಿಚಯ ಕಾರ್ಯಕ್ರಮಕ್ಕೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ರಾಗಿಯ ಕಣಜ ಈ ಒಂದು ಆನೇಕಲ್ನ ಸುಂದರ ಸಂಜೆಯಲ್ಲಿ ನಮ್ಮ ಭಾರತೀಯ ದೇಶೀಯ ಕ್ರೀಡೆ ಆಗಿರುವಂತಹ ಕಬಡ್ಡಿಯ ಹಬ್ಬ. ಆನೇಕಲ್ನ ಸಮಸ್ತ ಕ್ರೀಡಾ ಪ್ರೇಕ್ಷಕರು ನಿಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ತಂಡಗಳ ಒಂದು ಪರಿಚಯ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೀಯುತ ರಾಜ್ ರೆಡ್ಡಿರವರು, ಶ್ರೀನಿವಾಸ್ ಕೋಟೆ ಶ್ರೀಯುತ ಗುರುರಾಜ್ ರವರು ಸಹ ತಂಡದ ಒಂದು ಪರಿಚಯ ಕಾರ್ಯಕ್ರಮದಲ್ಲಿ, ಶಿವಮೊಗ್ಗ ಜಿಲ್ಲಾ ತಂಡದ ಆಟಗಾರ ಒಂದು ಪರಿಚಯ ಕಾರ್ಯಕ್ರಮದಲ್ಲಿ ಶ್ರೀಯುತ ವೆಂಕಿರವರು ಚಿಕ್ಕನಾಗಮಂಗಲ, ದೊಡ್ಡನಾಗಮಂಗಲ ಶ್ರೀಯುತ ರಾಜ್ ರೆಡ್ಡಿರವರು ಗ್ರಾಮ ಪಂಚಾಯತ್ ಸದಸ್ಯರು, ಶ್ರೀಯುತ ಬಾಬು ರೆಡ್ಡಿರವರು ಹಾಗೂ ಅವ್ರ ಜೊತೆಲಿ ಎಲ್ಲ ಸ್ನೇಹಿತರು, ಅದೇ ರೀತಿ ಶ್ರೀಯುತ ಶಂಕರ್ ಅವರು ಪೊಲೀಸ್ ಇಲಾಖೆ, ಹಾಗೆ ಶ್ರೀಯುತ ಗುರುರಾಜ್ ಶ್ರೀನಿವಾಸ್ ಕೋಟೆ. The second call in court number 1, ಹಾಸನ ವರ್ಸಸ್ ಚಿತ್ರದುರ್ಗ. ಎರಡು ತಂಡಗಳಿಗಿದು ಎರಡನೇ ಕರೆ. ಶುಭ ಹಾರೈಸಿದಂತೆ ಎಲ್ಲ ಅತಿಥಿಗಳು ಸಹ ಒಂದು ಫೋಟೋ ಸೆಷನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಕೇಳ್ಕೊಳ್ತಾ, ನಮ್ಮ ಭಾರತೀಯ ದೇಶೀಯ ಕ್ರೀಡೆ ಕಬಡ್ಡಿ ಅಪ್ಪಟ ಗ್ರಾಮೀಣ ಕ್ರೀಡೆಯಾಗಿ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಪ್ರೋ ಕಬಡ್ಡಿಯ ಯಶಸ್ಸಿನ ನಂತರದಲ್ಲಿ ವಿವಿಧ ಭಾಗಗಳಲ್ಲಿ ಪ್ರೋ ಕಬಡ್ಡಿಯ ರೀತಿಯಲ್ಲೇ ಈ ಒಂದು ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡುವಂಥದ್ದನ್ನು ಸಹ ಕಾಣಬಹುದು. ಅದೇ ರೀತಿಯಾಗಿ ನಮ್ಮ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರು ಸೇರಿ ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ 2025 ಕರ್ನಾಟಕದ 31 ಜಿಲ್ಲಾ ತಂಡಗಳು ಬಂದು ಭಾಗವಹಿಸಿ ಪ್ರಶಸ್ತಿಗಾಗಿ ಸೆಣಸಾಟವನ್ನು ನಡೆಸಿಕೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಶ್ರೀಯುತ ಎಂ ವೆಂಕಟೇಶ್ ಗುರು ಅವರ ಜೊತೆಯಲ್ಲಿ ಅವರ ಗೆಳೆಯರಾಗಿ ಶ್ರೀಯುತ ಕೆ ಮುನಿಯಪ್ಪರವರು, ಶ್ರೀಯುತ ಪಿ ಮುನಿಯಪ್ಪರವರು, ಯಲ್ಲಪ್ಪರವರು, ಮುನಿರಾಜು ದಾಸ ಚಿಕ್ಕಾಗಡೆ, ಬಾಲ್ಡ್ವಿನ್ ಸ್ಕೂಲಿನ ಮ್ಯಾನೇಜರ್ ಆದಂತಹ ದೇವೇಂದ್ರ ಸರ್ ಬಂದಿದ್ದಾರೆ. ಎಲ್ಲ ತಂಡದ ಆಟಗಾರರಿಗೆ ಅಲ್ಲಿ ವ್ಯವಸ್ಥಿತವಾಗಿ ಬಸ್ಸಿನ ವ್ಯವಸ್ಥೆ ಆಗಲಿ, ಇಲ್ಲ ಅಲ್ಲಿ ಮಲಗಕ್ಕೆ ಚೌಟ್ರಿ ಒಳಗೆ ವ್ಯವಸ್ಥೆ, ಎಲ್ಲ ವ್ಯವಸ್ಥೆಗಳನ್ನು ಜವಾಬ್ದಾರಿಯನ್ನು ತಗೊಂಡು ನಮಗೆ ಮಾಡಿಕೊಟ್ಟಿದ್ದಾರೆ. ದೇವೇಂದ್ರ ಸರ್ ಬಂದಿದ್ದಾರೆ. ಎಲ್ಲ ಇಲ್ಲಿ ನಡೆದಿರ್ತಕ್ಕಂಥ ಆಟಗಾರರು ಎಲ್ಲರ ಪರವಾಗಿ ಅವ್ರು ಜೋರಾಗಿ ಚಪ್ಪಳೆಯನ್ನು ತಟ್ಟುವುದ್ರ ಮುಖಾಂತರ ಅವರಿಗೆ ಒಂದು ಸ್ವಾಗತವನ್ನು ಕೋರೋಣ. ಸೆಕೆಂಡ್ ಕಾಲ್ ಕೋರ್ಟ್ ನಂಬರ್ 1, ಹಾಸನ್ ವರ್ಸಸ್ ಚಿತ್ರದುರ್ಗ. ಬೋಟ್ ಟೀಮ್ ಕ್ಯಾಪ್ಟನ್ ನೋಟ್, ಸೆಕೆಂಡ್ ಕಾಲ್ ಫಾರ್ ಯು. ಹಾಸನ ವಿರುದ್ಧ ಚಿತ್ರದುರ್ಗ ಅಂಕಣ 1ರಲ್ಲಿ ತಮಗಿದು ಎರಡನೇ ಕರೆ. ಬೇಗನೆ ರೆಡಿ ಇರಬೇಕು. ಮ್ಯಾಚ್ ಮುಗಿದ ತಕ್ಷಣ ಕೋರ್ಟ್ಗೆ ಬರಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಧನರಾಜ್ ರವರು, TVS ಮೋಟಾರ್ಸ್ನ ಎಂಪ್ಲಾಯ್,
ಹಾಗೆ ಶ್ರೀಯುತ ರಾಮಕೃಷ್ಣರವರು ಟಿ ವಿ ಎಸ್ ಮೋಟಾರ್ಸ್ನ ಎಂಪ್ಲಾಯ್, ಹಾಗೆ ಶ್ರೀಯುತ ಕುಮಾರ್ ಅವರು ಟಿ ವಿ ಎಸ್ ಮೋಟಾರ್ಸ್ನ ಎಂಪ್ಲಾಯ್ ಹೊಸೂರ್, ಇವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. Are you ready? Line drawn, game on. Girl ಕಬಡ್ಡಿ. ಎಲ್ಲ ತಂಡಗಳಿಗೆ ಸೂಚನೆ, ಊಟದ ಕೂಪನ್ನು ಅನೌನ್ಸರ್ ಟೇಬಲ್ ಪಕ್ಕ ಒಬ್ರು ಆರ್ಗನೈಸರ್ ಇರ್ತಾರೆ, ಅವ್ರ ಹತ್ರ ತಗೊಬೋದು. ಟೀಮ್ ಕೋಚ್ ಮ್ಯಾನೇಜರ್ ಬಂದು ತಗೊಬೋದು, ಎಲ್ಲರೂ ಬರೋದಲ್ಲ. ಟೀಮ್ ಕೋಚ್ ಮ್ಯಾನೇಜರ್ ಬಂದು ಅನೌನ್ಸರ್ ಟೇಬಲ್ ಪಕ್ಕ ಆರ್ಗನೈಸರ್ ಇರ್ತಾರೆ, ಊಟದ ಕೂಪನ್ ತಗೊಬೋದು. ಎಸ್ 21-21ರಲ್ಲಿ ಸಮಬಲದ ಹೋರಾಟದಲ್ಲಿ ಪಂದ್ಯ ಸಾಗ್ತಾ ಇದ್ದ ಉಡುಪಿ ವಿರುದ್ಧ ಕೊಡಗು. ಈ ಒಂದು ಕಬಡ್ಡಿ ಪಂದ್ಯಗಳನ್ನು ನಮ್ಮ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ನಲ್ಲೂ ಸಹ ನೇರ ಪ್ರಸಾರವನ್ನು ಮಾಡಲಾಗ್ತಾ ಇದೆ. ಹಾಗೆ ಆನೇಕಲ್ನ ವಿವಿಧ ಸ್ಥಳೀಯ ಮಾಧ್ಯಮ ಮಿತ್ರರು ಸಹ ಈ ಕಬಡ್ಡಿ ಪಂದ್ಯಗಳನ್ನ ನೇರ ಪ್ರಸಾರವನ್ನು ಮಾಡ್ತಾ ಇದ್ದಾರೆ. ದಾಳಿಯಲ್ಲಿ ಹಾವೇರಿ ಜಿಲ್ಲಾ ತಂಡದ ಜರ್ಸಿ ನಂಬರ್ 7 ಆಟಗಾರ ಚೇತನ್ ಡಿಫೆನ್ಸ್ ಅನ್ನ ಚೆಕ್ ಮಾಡಿ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆದ್ರು. ಶಿವಮೊಗ್ಗ ತಂಡದ ಸೋಮ ಕರ್ಪೂರ್ ರಾಜು ಅವರು ಆಗಮಿಸಿದವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತಾ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ರಾಜಣ್ಣನವರು ದಿಣ್ಣೂರು. ಶ್ರೀಯುತ ದಿನ್ನೂರು ರಾಜಣ್ಣರವರು ದಯವಿಟ್ಟು ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ದಿನ್ನೂರು ರಾಜಣ್ಣರವರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಉಡುಪಿ ವಿರುದ್ಧ ಕೊಡಗು 27-23. ಉಡುಪಿ ತಂಡ 4 ಅಂಕದ ಮುನ್ನಡೆಯಲ್ಲಿದೆ. 27-23 ಇನ್ ಫೇವರ್ ಆಫ್ ಉಡುಪಿ.
ಮುಂದಿನ ಪಂದ್ಯ ಕಣ 2ರಲ್ಲಿ ದಾವಣಗೆರೆ ವಿರುದ್ಧ ಚಿಕ್ಕಬಳ್ಳಾಪುರ. ನೀರು- ಎರಡು ನೀರು ತಂಡದ ತಗೊಂಬನ್ನಿ ಯಾರೋ ಸ್ವಲ್ಪ ನಾಯಕರಿಗೆ ನೀರು. ಇದು ಸೂಚನೆಯಾಗಿರುತ್ತೆ. ಇದು ಪ್ರಥಮ ಕರೆ ಕಣ 2ರಲ್ಲಿ. ದಯವಿಟ್ಟು ಊಟದ ಕೂಪನ್ ಇರ್ತೈತೆ. 8 ಗಂಟೆ 8:15 ನಂತರ ಊಟ ಆಗತ್ತದೆ. ಇಲ್ಲಿ ಸಣ್ಣಪ್ಪ ಅವರು ರಾಜಪ್ಪ ಅವ್ರನ್ನ ಭೇಟಿ ಮಾಡಿ ವೇದಿಕೆ ಹತ್ರ ಊಟ ಮಾಡೋರು. ಹಲೋ, ದಯವಿಟ್ಟು ಪ್ರವೇಶ ದ್ವಾರದಲ್ಲಿ ನಿಂತಿರುವಂತಹ ನಮ್ಮ ಪ್ರೇಕ್ಷಕರು ದಯವಿಟ್ಟು ಸಹಕರಿಸಿ. ನೋಡಿ ಅಲ್ಲಿ ಫೈರಿಂಗ್ ಎಲ್ಲ ಆನ್ ಆಗುತ್ತೆ. ಗೋಪಾಲ್ ಮಾಸ್ಟರ್, ಗೋಪಾಲ್ ವಾಟರ್ ನಮ್ಮ ಹಿರಿಯರು ಮತ್ತು ನಮ್ಮ ಅನ್ನದಾತರು ಭಗವಂತ ಸಾಹೇಬರು ಬರ್ತಾ ಇದ್ದಾರೆ. ಅವರ ಪರವಾಗಿ ಗುರು ಅಭಿಮಾನಿಗಳ ಒಕ್ಕೂಟ ಎಲ್ಲ ಅವ್ರ ಸಂಗಡ ಹೋಗಿ ಅವರಿಗೆ ಸನ್ಮಾನ ಮಾಡಿ ಬರಮಾಡ್ಕೋಬೇಕಾಗಿ ತಮ್ಮಲ್ಲಿ ಶಿವನೆಯ ಪ್ರಾರ್ಥನೆ. ಶಂಕರ್ ನಾಗು ಸರ್, ಮೂರ್ತಿ ಸರ್. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸಮಾಜ ಸೇವಕರು, ಕ್ರೀಡಾ ಪ್ರೋತ್ಸಾಹಕರು, ಹಿರಿಯರು, ಶ್ರೀ ಎಂ ವೆಂಕಟೇಶ್ ಗುರು ಗೆಳೆಯರ ಬಳಗದ ಪ್ರಮುಖ ರೂವಾರಿಗಳು ಆಗಿರುವಂತಹ ಶ್ರೀಯುತ ಭಗವಾನ್ ಅಳ್ಳಳ್ಳಪ್ಪರವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸಲಿಕ್ಕಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ನಾಗೇಶ್ ರವರು ಬಿಜೆಪಿ ಮುಖಂಡರು ಆಗಮಿಸಿ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕೊಡಗು ವಿರುದ್ಧ ಉಡುಪಿ, ಎರಡು ಬಲಿಷ್ಠ ತಂಡಗಳ ನಡುವೆ ಒಂದು ರೋಚಕವಾದಂತಹ ಪಂದ್ಯ ನಡೀತಾ ಇತ್ತು. ಈ ಬಾರಿ ಕೊಡಗು ತಂಡದ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. ಶಿವಮೊಗ್ಗ ವಿರುದ್ಧ ಹಾವೇರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ KC ರಾಮಚಂದ್ರರವರು ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರು ಆಗಮಿಸಲಿಕ್ಕಿದ್ದಾರೆ. ಶಿವಮೊಗ್ಗ ವಿರುದ್ಧ ಹಾವೇರಿ 10-5. ಶಿವಮೊಗ್ಗ ಜಿಲ್ಲಾ ತಂಡ 5 ಅಂಕದ ಮುನ್ನೋಡಲ್ಲಿದೆ. ಹಲೋ ಚೆಕ್. ಹಲೋ, ಇದೀಗ ತಾನೇ ನಮ್ಮ ಈ ಕಾರ್ಯಕ್ರಮಕ್ಕೆ ಶ್ರೀಯುತ ಭಗವಾನ್ ಅಳ್ಳಳ್ಳಪ್ಪರವರು ಸಮಾಜ ಸೇವಕರು, ಕ್ರೀಡಾ ಪ್ರೋತ್ಸಾಹಕರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದೇ ರೀತಿ ಶ್ರೀಯುತ KC ರಾಮಚಂದ್ರರವರು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಪರವಾಗಿ
ಅತ್ಯಂತ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾವೆ. ರಾಜ್ಯ ಮಟ್ಟದ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ಗೆ ಶ್ರೀಯುತ ಭಗವಾನ್ ಅಳ್ಳಳ್ಳಪ್ಪರವರು ಮತ್ತು ಶ್ರೀಯುತ KC ರಾಮಚಂದ್ರರವರು, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು. ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರು ಆಯೋಜಿಸಿದಂಥ ರಾಜ್ಯ ಮಟ್ಟದ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ಗೆ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಭಗವಾನ್ ಅಳ್ಳಳ್ಳಪ್ಪರವರು, ಹಿರಿಯರು, ಸಮಾಜ ಸೇವಕರು, ಈ ಭಾಗದ ಪ್ರಭಾವಿ ಮುಖಂಡರಾಗಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಶ್ರೀಯುತ KC ರಾಮಚಂದ್ರರವರು, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೆ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶಿವಮೊಗ್ಗ ತಂಡದ ಪ್ರೋ ಕಬಡ್ಡಿಯ ತಾರೆ ಗಗನ್ ಗೌಡ, 3 ಆಟಗಾರ ನಡುವೆ ಕಾದ್ ನೋಡ್ಬೇಕಾಗಿದೆ. ರೈಟ್ ಕಾರ್ನರ್ ಭಾಗದಿಂದ ಬ್ಲಾಕ್ ಮಾಡುವಂತಹ ಪ್ರಯತ್ನಕ್ಕೆ ಮುಂದಾದ್ರು. ಒಂದು ಉತ್ತಮವಾದಂತಹ ಎಸ್ಕೇಪ್. (15-5) ಇನ್ ಫೇವರ್ ಆಫ್ ಶಿವಮೊಗ್ಗ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳು ಆದಂತಹ ಹಳ್ಳಳ್ಳಪ್ಪ ಸರ್ ಬಂದಿದ್ದಾರೆ. ಅವರಿಗೆ ಭಗವಾನ್ ಹಳ್ಳಳ್ಳಪ್ಪ ಸರ್ ಅವರು ಬಂದಿದ್ದಾರೆ. ಅವರಿಗೆ ನಮ್ಮೆಲ್ಲ ತಂಡದ ಪರವಾಗಿ ಹಾಗೂ ಆರೇಕಲ್ಲಿನ ಎಲ್ಲ ನಾಗರಿಕರ ಪರವಾಗಿ ಈ ವೇದಿಕೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ನಮ್ಮೆಲ್ಲರ ಅಣ್ಣ ಅಂತಲೇ ಕರೆಯುವ KC ರಾಮಚಂದ್ರಣ್ಣವ್ರು ಬರ್ತಾ ಇದ್ದಾರೆ. ಅವ್ರಿಗೂ ಸಹ ನಮ್ಮೆಲ್ಲ ತಂಡದ ಪರವಾಗಿ ಹಾಗೂ ಆರೇಕಲ್ಲಿನ ಎಲ್ಲ ನಾಗರಿಕರ ಪರವಾಗಿ ಸ್ವಾಗತವನ್ನು ಈ ವೇದಿಕೆಗೆ ಬಯಸ್ತಾ ಇದ್ದೇನೆ. ಅಂಕಣ 2ರಲ್ಲಿ ಚಿಕ್ಕಬಳ್ಳಾಪುರ ವಿರುದ್ಧ ದಾವಣಗೆರೆ. 2 ತಂಡಗಳಿಗೆ ಇದು 2ನೇ ಕರೆ. ದಾವಣಗೆರೆ ವಿರುದ್ಧ ಚಿಕ್ಕಬಳ್ಳಾಪುರ ಅಂಕಣ 2ರಲ್ಲಿ. ಅಂಕಣ 1ರಲ್ಲಿ ಲಾಸ್ಟ್ ಅಂಡ್ ಫೈನಲ್ ಕಾಲ್ ಹಾಸನ ವಿರುದ್ಧ ಚಿತ್ರದುರ್ಗ. ಹಾಸನ ವಿರುದ್ಧ ಚಿತ್ರದುರ್ಗ ತಮಗೆ ಅಂತಿಮ ಕರೆ. 2 ತಂಡದ ನಾಯಕರೇ ಆಟಗಾರನ ಅಣಿಗೊಳಿಸಿ ದಯಮಾಡಿ ಎಲ್ಲ ಸದಸ್ಯರು ಕುತ್ಕೊಬೇಕು. ಮುಂಭಾಗದಲ್ಲಿ ನಿಂತಿರ್ತಕ್ಕಂಥ ಎಲ್ಲ ಸದಸ್ಯರು ಲಾಸ್ಟ್ ಅಂಡ್ ಫೈನಲ್ ಆಗಬೇಕು. ಲಾಸ್ಟ್ ಅಂಡ್ ಫೈನಲ್ ಕಾಲ್ ಹಾಸನ್ ವರ್ಸಸ್ ಚಿತ್ರದುರ್ಗ. ಬೋಟ್ ಟೀಮ್ ಕ್ಯಾಪ್ಟನ್, ಬ್ರಿಂಗ್ ಯುವರ್ ಟೀಮ್ ಇಮಿಡಿಯೇಟ್ಲಿ ಕೋರ್ಟ್ ನಂಬರ್ 1. ಈ ಪಂದ್ಯಕ್ಕೆ ಮುಖ್ಯ ತೀರ್ಪುಗಾರರಾಗಿ ಆಲಿ, ತೀರ್ಪುಗಾರರಾಗಿ ಯಮುನಪ್ಪ, ಮೋಹನ್, ಸ್ಕೋರರ್ ರವಿಕುಮಾರ್, ಅಸಿಸ್ಟೆಂಟ್ ಸ್ಕೋರರ್ ಪ್ರಕಾಶ್, ರಮೇಶ್ ಬಾಬು, ಥರ್ಡ್ ರೈಡ್ ರಾಜು.